ಉಡುಪಿ ಜಿಲ್ಲಾಧಿಕಾರಿ ಆವರಣದಲ್ಲಿನ ಹಲವು ಹಣ್ಣಿನ ಮರಗಳಿಗೆ ಕೊಡಲಿ ಏಟು ಬಿದ್ದಿವೆ. ಜಿಲ್ಲಾಡಳಿತವೇ ಮರಗಳ ಮಾರಣ ಹೋಮ ನಡೆಸಿರುವುದು ಪರಿಸರ ಪ್ರೇಮಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಏಪ್ರಿಲ್ 24ರಂದು ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿಯೊಬ್ಬರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿನ ಮರದಿಂದ ಮಾವಿನಕಾಯಿ ಕೊಯ್ಯುವಾಗ ಆಕಸ್ಮಿಕವಾಗಿ ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳನ್ನು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮರಗಳ ಮೇಲೆ ಹಾದು ಹೋಗಿರುವ ವಿದ್ಯುತ್ ತಂತಿಗಳನ್ನು ಬೇರೆಡೆ ವರ್ಗಾಯಿಸುವಂತೆ ಮನವಿ ಮಾಡಿದ್ದಾರೆ. ಆದರೆ ಇದೀಗ ಜಿಲ್ಲಾಡಳಿತ ಆ ವಿದ್ಯುತ್ ತಂತಿಯನ್ನು ತೆರವುಗೊಳಿಸುವ ಬದಲು ಅಲ್ಲಿರುವ 10 ಮರಗಳನ್ನೇ ಕಡಿದು ಹಾಕಿವೆ. ಹಲವು ವರ್ಷಗಳಿಂದ ಹಣ್ಣು ನೀಡುತ್ತಿದ್ದ ಮರಗಳಿಗೆ ಕೊಡಲಿ ಏಟು ಹಾಕಲಾಗಿದೆ. ವಿವಿಧ ಜಾತಿಯ ಪಕ್ಷಿಗಳಿಗೆ ಆಶ್ರಯವಾಗಿದ್ದ ಈ ಮರಗಳು ಇದೀಗ ನೆಲಕ್ಕೆ ಉರುಳಿ ಬಿದ್ದಿವೆ. ಜಿಲ್ಲಾಧಿಕಾರಿ ಕಚೇರಿ ಹಿಂದೆ ಇದ್ದ ಹಲವು ಮರಗಳನ್ನು ಕಡಿದು ಹಾಕಿರುವುದು ನಮಗೆ ತುಂಬಾ ಬೇಸರ ಉಂಟು ಮಾಡಿದೆ. ಈ ಮರಗಳು ಬೆಳೆಯಲು ತುಂಬಾ ಸಮಯ ಬೇಕಾಗುತ್ತೆ. ಇದನ್ನು ಒಂದು ಕ್ಷಣದಲ್ಲಿ ನೆಲಕ್ಕೆ ಉರುಳಿಸಲಾಗಿದೆ. ತುಂಬಾ ಹಣ್ಣು ಕೊಡುವ ಮರಗಳನ್ನ ಕಡಿದಿರುವುದು ತುಂಬಾ ನೋವು ತಂದಿದೆ. ಜಿಲ್ಲಾಡಳಿತದ ಈ ಕ್ರಮ ಸರಿಯಿಲ್ಲ. ಅಲ್ಲಿನ ಅಪಾಯಕಾರಿ ವಿದ್ಯುತ್ ತಂತಿಗಳನ್ನ ತೆರವುಗೊಳಿಸುವ ಬದಲು ಮರಗಳನ್ನ ಬಲಿ ಪಡೆದುಕೊಂಡಿರುವುದು ಅಕ್ಷಮ್ಯ ಎಂದು ಪರಿಸರ ಪ್ರೇಮಿ ಗಣೇಶ್ ಕುಂದಾಪುರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿಯವರ ಕಚೇರಿಯ ಹಿಂದುಗಡೆ ಇದ್ದಂಥ ಹಣ್ಣಿನ ಮರಗಳನ್ನು ಎಲ್ಲ ಕಡಿದು ಹಾಕಿರುವುದು ನೋಡಿ ನಮಗೆ ತುಂಬ ಬೇಜಾರಾಯಿತು. ಈ ಗಿಡ ಬೆಳೀಲಿಕ್ಕೆ ತುಂಬ ಸಮಯ ಬೇಕಾಗ್ತದೆ. ಅಂತಹ ಅಷ್ಟು ಒಳ್ಳೆಯ ಹಣ್ಣಿನ ಗಿಡಗಳನ್ನು ಕಡಿದದ್ದು ತುಂಬ ಹಕ್ಕಿಗಳು ಆ ಹಣ್ಣನ್ನು ತಿನ್ನಲಿಕ್ಕೆ ಬರ್ತಾಯಿತ್ತು. ಕಡಿದದ್ದನ್ನು ನೋಡಿ ನನಗೆ ಮನಸ್ಸಿಗೆ ತುಂಬ